ಎಲ್ಲರೂ ನಮಸ್ಕಾರ. ಚಲನೆಯ ಮೂರನೇ ನಿಯಮವನ್ನು ಅರ್ಥೈಸಿಕೊಳ್ಳಲು ಈ ಒಂದು ಚಟುವಟಿಕೆ. ಇಲ್ಲಿ ಎರಡು ಸ್ಪ್ರಿಂಗ್ ಬ್ಯಾಲೆನ್ಸ್ಗಳನ್ನು ನೋಡ್ತಾ ಇದ್ದೀರಿ. ಇದು ಒಂದು ಎ, ಇನ್ನೊಂದು ಬಿ ಆಗಿರಲಿ. ಜೊತೆಗೆ ಇಲ್ಲಿ ಎರಡು ಒಂದಕ್ಕೊಂದು ಬಂಧಿಸಲಾಗಿದೆ. ಈಗ ಮೊದಲನೇ ಸ್ಪ್ರಿಂಗ್ ಬ್ಯಾಲೆನ್ಸನ್ನು ನಾನು ಹಿಡಿದು ಎಳೆದಾಗ ಇಲ್ಲಿ 1 ನ್ಯೂಟನ್ ಬಲ ಪ್ರಯೋಗವಾಗಿರೋದನ್ನು ಇಲ್ಲಿ ನೋಡ್ತಾ ಇದ್ದೀರಿ. ಅದೇ ರೀತಿ ಇಲ್ಲಿ ಬಿ ಸ್ಪ್ರಿಂಗ್ ಬ್ಯಾಲೆನ್ಸ್ನಲ್ಲಿಯೂ ಕೂಡ 1 ನ್ಯೂಟನ್ ಬಲ ಪ್ರಯೋಗವಾಗಿರೋದನ್ನು ಇಲ್ಲಿ ತಾವು ನೋಡ್ತಾ ಇದ್ದೀರಿ. ಈಗ ನಾನಿಲ್ಲಿ 2 ನ್ಯೂಟನ್ ಬಲ ಪ್ರಯೋಗ ಮಾಡಿದಾಗ ಮೊದಲನೇ ಸ್ಪ್ರಿಂಗ್ ಬ್ಯಾಲೆನ್ಸ್ನಲ್ಲಿಯೂ ಕೂಡ 2 ನ್ಯೂಟನ್ ಬಲ ಪ್ರಯೋಗವಾಗಿರೋದನ್ನು ಇಲ್ಲಿ ತಾವು ನೋಡ್ತಾ ಇದ್ದೀರಿ. ಹಾಗಾಗಿ ಪ್ರತಿಯೊಂದು ಕ್ರಿಯೆಗೂ ಸಮನಾದ ಮತ್ತು ವಿರುದ್ಧವಾದ ಪ್ರತಿಕ್ರಿಯೆ ಇರುತ್ತದೆ ಅಂತಕ್ಕಂಥದ್ದು ಈ ಒಂದು ಚಟುವಟಿಕೆಯ ಅಂಶವಾಗಿದೆ. ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ಕಾಂತದ ಭೌತ ಲಕ್ಷಣಗಳಲ್ಲಿ ಒಂದಾದ ವಿಜಾತೀಯ ಧ್ರುವಗಳು ಆಕರ್ಷಿಸುತ್ತವೆ ಮತ್ತು ಸಜಾತೀಯ ಧ್ರುವಗಳು ವಿಕರ್ಷಿಸುತ್ತವೆ. ಇದರ ಒಂದು ಪರಿಕಲ್ಪನೆಯನ್ನು ಈ ಒಂದು ಚಟುವಟಿಕೆಯ ಮೂಲಕ ಮಾಡಿ ನೋಡೋಣ. ಇಲ್ಲಿ 2 ಆಯಸ್ಕಾಂತಗಳು ಇರೋದನ್ನು ಇಲ್ಲಿ ತಾವು ನೋಡ್ತಾ ಇದ್ದೀರಿ. ಈಗ ಒಂದು ಆಯಸ್ಕಾಂತವನ್ನು ಮತ್ತೊಂದು ಆಯಸ್ಕಾಂತದ ಬಳಿ ತೆಗೆದುಕೊಂಡು ಹೋದಾಗ ಅಲ್ಲಿ ವಿಕರ್ಷಿಸುವುದನ್ನು ಬಹಳ ಸ್ಪಷ್ಟವಾಗಿ ತಾವು ನೋಡ್ತಾ ಇದ್ದೀರಿ. ಯಾಕಂತಂದರೆ ಇಲ್ಲಿ 2 ಧ್ರುವಗಳು ಸಜಾತೀಯ ಆಗಿರುವುದರಿಂದ ವಿಕರ್ಷಿಸಲ್ಪಡುತ್ತವೆ. ಅದೇ ರೀತಿ ಈಗ ನಾನು ದಕ್ಷಿಣ ಧ್ರುವವನ್ನು ತರ್ತೀನಿ, ಇನ್ನೊಂದು ಅಯಸ್ಕಾಂತದ ದಕ್ಷಿಣ ಧ್ರುವ ಮತ್ತೊಂದರ ಬಳಿ ತರ್ತಾ ಇದ್ದೀನಿ. ಇಲ್ಲಿಯೂ ಕೂಡ ವಿಕರ್ಷಿಸುವುದನ್ನು ತಾವು ನೋಡ್ತಾ ಇದ್ದೀರಿ. ಯಾಕಂತಂದರೆ 2 ಧ್ರುವಗಳು ಸಜಾತೀಯ ಧ್ರುವಗಳಾಗಿವೆ. ಈಗ ಒಂದು ಅಯಸ್ಕಾಂತದ ಉತ್ತರ ಧ್ರುವ ಇನ್ನೊಂದು ಅಯಸ್ಕಾಂತದ ದಕ್ಷಿಣ ಧ್ರುವವನ್ನು ಸಮೀಪಕ್ಕೆ ತಂದಾಗ ನೋಡಿ ಒಂದನ್ನೊಂದು ಆಕರ್ಷಿಸುವುದನ್ನು ಇಲ್ಲಿ ತಾವು ನೋಡ್ತಾ ಇದ್ದೀರಿ. ಹಾಗಾಗಿ ವಿಜಾತೀಯ ಧ್ರುವಗಳು ಆಕರ್ಷಿಸುತ್ತವೆ ಮತ್ತು ಸಜಾತೀಯ ಧ್ರುವಗಳು ವಿಕರ್ಷಿಸುತ್ತವೆ. ಧನ್ಯವಾದಗಳು.